ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಳ ಜನ ಕೇಳ್ತಾ ಇದ್ರಿ, ಸರ್ ಜಿ ಪಿ ಟಿಗೆ ಅಂದ್ರೆ ಈ 6ರಿಂದ 8 ತರಗತಿಯ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ನಾವು ಗಣಿತ ಮತ್ತು ವಿಜ್ಞಾನ ವಿಷಯದವರ ಏನೇನು ಓದಬೇಕು ರೀ, ಅದ್ರ ಸಿಲೆಬಸ್ ಏನೇನು ಮತ್ತು ಯಾವ್ಯಾವ ಬುಕ್ಸ್ ತೊಗೋಬೇಕು ಅಂತ ಕೇಳ್ತಾ ಇದ್ರಿ. ನಾನು ಪರ್ಸ್ನಲ್ ಕೆಲವೊಂದಿಷ್ಟು ಬುಕ್ಸನ್ನು ಸಜೆಸ್ಟ್ ಮಾಡ್ತೀನಿ. ಇಲಾಖೆಯವರ ಹೇಳಿರುವಂಥ ಬುಕ್ಸನ್ನು ಕೂಡ ನಿಮ್ಮ ಜೊತೆ ಇವತ್ತು ನಾನು ಡಿಸ್ಕಷನ್ ಮಾಡ್ತೀನಿ. ಹಾಗೂ ಮುಖ್ಯವಾಗಿ ಸಿಲೆಬಸ್ ಏನದ, ಮುಖ್ಯವಾಗಿ ಪಠ್ಯಕ್ರಮ ಪಠ್ಯವಸ್ತು ಏನದ ಅನ್ನೋದನ್ನು ಈ ಕ್ಲಾಸ್ ಒಳಗೆ ನಾವು ನೋಡ್ಕೋತ ಹೋಗೋಣ. ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನ ಅಂದ್ರೆ PM ಮೆಥಡ್ದವ್ರು ಇಲ್ಲಿ, ಓಕೆ, ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಮೆಥಡ್. ನಾವು ಡಿಗ್ರಿ ಒಳಗೆ PCM ಮಾಡಿ B.Ed ಮಾಡಿರ್ತಾವಲ್ಲ ಅವ್ರು. ಇನ್ನು ಜೀವ ವಿಜ್ಞಾನ ಶಿಕ್ಷಕರು ಅಂದ್ರೆ CB ಮೆಥಡ್ ಅಂತೇಳಿ ಕರಿತಾವೆ. ಕೆಮಿಸ್ಟ್ರಿ ಆ್ಯಂಡ್ ಬಯೋ ಟೀಚರ್ಸ್ ಇವರ ಡಿಗ್ರಿ ಒಳಗೆ CBZ ಮಾಡಿರ್ತಾರೆ. ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಝೂಲಜಿ ಮಾಡಿರ್ತಾರೋ, ಸಾರಿ ಬಾಟ್ನಿ ಆ್ಯಂಡ್ ಝೂಲಜಿ ಮಾಡಿರ್ತಾರೋ. ಇವರ CBZದವ್ರ ಅವ್ರಿಗೆ ಸಪ್ರೇಟ್ ಆದಂತಹ ಕಾಲ್ಫಾರ್ಮ್ ಇರ್ತದೆ. ಅವ್ರಿಗೆ ಸಪ್ರೇಟ್ ಆದಂಥ ಜೀವ ವಿಜ್ಞಾನ ಶಿಕ್ಷಕರು ಅಂತೇಳಿನ ಕರೀತಾರೆ ನೇಮಕಾತಿ ಪ್ರೊಸೆಸ್ದಾಗ. ಅವ್ರೇನು ಮಾಡಬೇಕು, ಇವ್ರೇನು ಮಾಡಬೇಕು, ಓಕೆ. ಈಗ ನಾವೇನು ಮಾಡೋಣ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ಗಳಿಗೆ ಯಾವ ರೀತಿಯಾಗಿ ಸಿಲೆಬಸ್ ರೆಡಿಯಾಗಿದೆ ಅಂಥೇಳಿ ಇಲಾಖೆಯವರ ಬಿಟ್ಟಂತಹ PDF ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಪಠ್ಯವಸ್ತು ಹಾಗೂ ಸಲಹಾತ್ಮಕ ಆಕಾರ ಗ್ರಂಥಗಳು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಮತ್ತು ಜೀವ ವಿಜ್ಞಾನ ಶಿಕ್ಷಕರಿಗೆ. ಓಕೆ, ನೀವೆಲ್ಲರೂ ಈಗ TETಯನ್ನು ಪಾಸ್ ಮಾಡಿರ್ತೀರಿ, ಪಾಸ್ ಆಗಿರ್ತೀರಿ. ಇನ್ನು GPT ಓದಬೇಕಂತಿರ್ತೀರಿ, ನಿಮಗೆ ಸ್ಪೆಸಿಫಿಕ್ ಆದ ಗೈಡೆನ್ಸ್ ಇರೋದಿಲ್ಲ, ಕರೆಕ್ಟಾಗಿ ಏನು ಸಿಲೆಬಸ್ ಓದಬೇಕಂತ ಗೊತ್ತಿರಂಗಿಲ್ಲ. ಅಂಥವ್ರು ಭಾಳ ಜನ ಕಮೆಂಟ್ ಕೂಡ ಹಾಕಿದರೆ ಅವ್ರಿಗಾಗೆ ತಂದಂತಹ ವಿಡಿಯೋ ಇದಾಗಿರ್ತದೆ. ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಗಣಿತಶಾಸ್ತ್ರ ಮೊದಲು ನಾವು ಮ್ಯಾಥಮೆಟಿಕ್ಸನ್ನು ತೆಗೆದುಕೊಳ್ತೀನಿ. ಮ್ಯಾಥಮೆಟಿಕ್ಸ್ ಒಳಗೆ ಏನೇನು ಓದಬೇಕು PM ಮೆಥಡ್ದವ್ರ, ಓಕೆ. ಜಸ್ಟ್ ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮ್ಯಾಗೆ ಕಾಣತೈತಿ, ಹೆಚ್ಚು ವಿಶ್ಲೇಷಣೆ ಮಾಡ್ತಾ ಹೋಗಂಗಿಲ್ಲ. ಈ ಎಲ್ಲ ಕಾನ್ಸೆಪ್ಟನ್ನು ನಾವು ವಿಡಿಯೋದ ಮೂಲಕ ಮತ್ತು ನಿಮ್ಮ ಜೊತೆ ತೊಗೊಂಡು ಬರ್ತಿರ್ತೀನಿ. ಈಗ ಹಲವಾರು ಕಾನ್ಸೆಪ್ಟನ್ನು ನಾನು TET ಒಂದು ಎಕ್ಸಾಮಿನೇಷನ್ ತೆಗೆದುಕೊಂಡು ಬಂದಿದ್ದೀನಿ. ಅದು GPSTR ಭಾಳ ಹೆಲ್ಪ್ ಆಗ್ತದೆ ಆ ವಿಡಿಯೋಗಳು ಕೂಡ. ಇನ್ನೂ ಕೆಲವೊಂದಿಷ್ಟು ಲೆಕ್ಕಗಳು, ಇನ್ನೂ ವಿಶೇಷವಾದಂಥ ಲೆಕ್ಕಗಳು, ಎಸ್ಪೆಷಲಿ ಓಲ್ಡ್ ಕ್ವಶನ್ ಪೇಪರ್ ಒಳಗಿರುವಂಥ ಪ್ರಶ್ನೆಗಳನ್ನ ತೊಗೊಂಡು ಅದ್ರ ಸಮೇತ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ, ಓಕೆ. ಹಾಗಾದ್ರೆ ಸರ್, ಗಣಿತಶಾಸ್ತ್ರಕ್ಕೆ ನಾವು ಏನೇನು ಓದಬೇಕು ಅಂದರೆ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ. ಇದರೊಳಗೆ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಇವುಗಳ ಕಾನ್ಸೆಪ್ಟ್ ಯಾವ್ಯಾವ ರೀತಿಯಾದ, ಅಭಾಗಲಬ್ಧ ಸಂಖ್ಯೆಗಳನ್ನ ಸಾಧಿಸುವಂತಹ ಪರಿಕ್ರಮ ಹೆಂಗೈತಿ, ಲಸ ಆಗಿರ್ಬೋದು, ಅಂಕಗಣಿತದ ಮೂಲ ಪ್ರಮೇಯ, ಅನುಪಾತ ಸಮಾನುಪಾತಗಳ ಪ್ರಮಾಣ ಹೋಲಿಸುವಿಕೆ, ಇವೆಲ್ಲವೂ ಕೂಡ ಸಂಖ್ಯಾ ಪದ್ಧತಿ ಒಳಗಿರುವಂತಹ ಮೇನ್ ಕಾನ್ಸೆಪ್ಟ್ಸ್ಗಳು. ವಾಸ್ತವ ಸಂಖ್ಯೆಗಳನ್ನು ನೋಡಿದ್ವು ಅಂದ್ರೆ ನಾವು ಯುಕ್ಲಿಡ್ನ ಭಾಗಾಕಾರದ ನಿಯಮ, ಯುಕ್ಲಿಡ್ಸ್ ಲೆಮ್ಮ ಅಂತ ಏನು ಕರಿತೀವಿ, ಅದ್ರ ಮ್ಯಾಗ, ಅಂಕಗಣಿತದ ಮೂಲ ಪ್ರಮೇಯದ ಮ್ಯಾಗ, ಓಕೆ, ವಾಸ್ತವಿಕ ಸಂಖ್ಯೆಗಳ ಮ್ಯಾಗ, ಗಣಿತದ ಮುಖ್ಯ ಕ್ರಿಯೆಗಳು, ಓಕೆ, ರೂಟ್ ಸಂಖ್ಯೆಗಳ ನಡುವಿನ ಕ್ರಿಯೆಗಳು ಹೆಂಗಿರ್ತಾವೆ, ಘಾತಾಂಕ ನಿಯಮದ ಕ್ರಿಯೆಗಳು ಹೆಂಗಿರ್ತಾವೆ, ಅವೆಲ್ಲವೂ ಕೂಡ ಇದ್ರೊಳಗೆ ಇನ್ಕ್ಲೂಡ್ ಆಗಿರ್ತಾವೆ. ಇನ್ನು ಗಣಗಳು, ಸೆಟ್ಸ್ ಅಂತ ಏನು ಕರಿತೀವಿ, ಗಣಗಳ ವಿಧಗಳು, ನಿಯಮಗಳು, ನಕ್ಷೆ, ಗಣಾಂಶಗಳು ಯಾವ್ಯಾವ ರೀತಿ ಇರ್ತಾವೆ, ಸಂಬಂಧ, ಉತ್ಪನ್ನಗಳ ಬಗ್ಗೆ ನೋಡಬೇಕಾಗ್ತದೆ. ಶ್ರೇಣಿಗಳನ್ನು ನೋಡೋದಾದ್ರೆ ಮುಖ್ಯವಾಗಿ ಸಮಾಂತರ ಶ್ರೇಣಿ ಕಾನ್ಸೆಪ್ಟ್ ಬೇಸ್ಡ್, ಈಗ ಅಕಾಡೆಮಿಕ್ ಒಳಗೆ ಇರೋದ್ರಿಂದ ಅದನ್ನು ಹೆಚ್ಚು ಫೋಕಸ್ ಮಾಡ್ತಾರೆ. ಈ ಗುಣೋತ್ತರ ಶ್ರೇಣಿ ಮತ್ತು ಸಮಾಂತರ ಮಧ್ಯಾಂಕ, ಗುಣೋತ್ತರ ಮಧ್ಯಾಂಕ ಇವು ಕೂಡ ಕೇಳ್ಬೋದು, ಬಟ್ ಹೆಚ್ಚಿನ ಫೋಕಸ್ ಸಮಾಂತರ ಶ್ರೇಣಿ ಮ್ಯಾಗ ಇರ್ತದೆ. ಇನ್ನು ವಾಣಿಜ್ಯ ಗಣಿತವನ್ನು ನೋಡಿದ್ವು ಅಂದ್ರೆ ನಾವು ಏಕೀಕೃತ ವಿಧಾನಗಳು, ಶೇಕಡಾವಾರು, ಲಾಭ ನಷ್ಟ, ದಲ್ಲಾಳಿ, ಕಮಿಷನ್, ಸರಳ ಬಡ್ಡಿ, ಚಕ್ರ ಬಡ್ಡಿ, ಇದ್ರ ಮ್ಯಾಗ ಕೂಡ ಕ್ವಶನ್ಸ್ಗಳು ಭಾಳ ಬರೋದನ್ನು ಇತ್ತೀಚಿನ ಒಂದು ಗಣಿತದಲ್ಲಿ ನಾವು ನೋಡ್ಕೋತ ಹೊಂಟವು ಕ್ವಶನ್ ಪೇಪರ್ದಲ್ಲಿ. ಇದ್ರ ಬಗ್ಗೆ ಒಂದು ಕ್ಲಾಸ್ ಮಾಡಿಲ್ಲ ನಾನು, ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಮಾಡ್ತೀನಿ. ಲಾಭ ನಷ್ಟ ಮತ್ತು ಸರಳ ಬಡ್ಡಿ ಭಾಳ ಜನರ ಕೋರಿಕೆ ಕೂಡ ಆಗಿತ್ತು. ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ಕ್ಲಾಸ್ ಮಾಡ್ತೀನಿ ವಾಣಿಜ್ಯ ಗಣಿತದ ಬಗ್ಗೆ. ಅಂಕಿಅಂಶಗಳನ್ನು ನೋಡೋದಾದರೆ ಆ್ಯಸ್ ಯೂಶ್ವಲ್ ನಾವು ಇದಕ್ಕೆ ಸಂಖ್ಯಾಶಾಸ್ತ್ರ ಅಂತ ಕೂಡ ಕರಿಬೋದು. ಕೇಂದ್ರೀಯ ಪ್ರವೃತ್ತಿ ಅಳತೆಗಳು, ಇದ್ರ ಬಗ್ಗೆ ಕೂಡ ನಮ್ಮಲ್ಲಿ ವಿಡಿಯೋ ಅದ. ನೀವು ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೋದ್ರಿ ಅಂದ್ರೆ ಸಂಖ್ಯಾಶಾಸ್ತ್ರ ಅಂಥೇಳಿ ತಮ್ಮನೇಲಿ ಹಾಕಿದ್ದೀನಿ. ಆ ವಿಡಿಯೋ ನೋಡಿದ್ರಿ ಅಂದ್ರೆ ನಿಮಗೆ ಬಹುಲಕ ಅಂದ್ರೆ ಏನು, ಮಧ್ಯಾಂಕ ಅಂದ್ರೆ ಏನು, ಸರಾಸರಿಗಳನ್ನ ಎಷ್ಟು ವಿಧಾನದಾಗ ತೆಗಿಬೋದು, ಇವೆಲ್ಲವೂ ಕೂಡ ಗೊತ್ತಾಗ್ತದೆ. ಕ್ರಮಯೋಜನೆ ಮತ್ತು ವಿಕಲ್ಪ, ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ. ಸಂಭವನೀಯತೆ, ಯಾದೃಚ್ಛಿಕ ಪ್ರಯೋಗಗಳು, ಘಟನೆಗಳು, ಅಲ್ಲಿ ನಡೆಯುವಂತಹ ಕೆಲವೊಂದಷ್ಟು ನಿಯಮಗಳು, ಅವು ಕೂಡ ಭಾಳ ಇಂಪಾರ್ಟೆಂಟ್. ಇನ್ನು ಬೀಜಗಣಿತದ ಮೂಲ ಪರಿಕಲ್ಪನೆಯನ್ನು ನೋಡಿದರೆ ಅಂದರೆ ಬೀಜಗಣಿತದ ಪರಿಕಲ್ಪನೆ ಅಂತ ನಾನೇ ವಿಡಿಯೋ ಮಾಡಿದ್ದೀನಿ, ಒಂದು 2 ವಿಡಿಯೋ, ಪಾರ್ಟ್ 1 ಪಾರ್ಟ್ 2 ಅಂತ. ಆ ವಿಡಿಯೋ ನೋಡಿದರೆ ಯಾರಾದರೂ ಬಿಗಿನರ್ಸ್ ಇದ್ರಿ ಅಂದರೆ ಭಾರಿ ಹೆಲ್ಪ್ಫುಲ್ ಆಗ್ತದೆ. ನಮ್ಗೆ ಆಲ್ರೆಡಿ ನಿಮಗೆಲ್ಲ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಎಲ್ಲ ನಿಮಗೆ ಗೊತ್ತಿದ್ದಿತ್ತಂದ್ರೆ ಸಿಲೆಬಸ್ ಪ್ರಕಾರ ನೀವು ಇವನಷ್ಟು ನೋಡ್ಕೊಂಡು ಕೆಲವೊಂದಿಷ್ಟು ಕಾನ್ಸೆಪ್ಟನ್ನು ಇನ್ನೊಂದು ಸ್ವಲ್ಪ ಲೆಕ್ಕ ಮಾಡ್ಕೊಂಡು ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸಿದ್ರೆ ಭಾಳ ಉತ್ತಮ. ದೆನ್ ಬಹುಪದೋಕ್ತಿ ಕಾನ್ಸೆಪ್ಟ್ ಅದ. ಬಹುಪದೋಕ್ತಿ ಮುಖ್ಯವಾಗಿ ಶೂನ್ಯತೆಗಳನ್ನ ಕಂಡುಹಿಡಿಯುವಂಥ ಕಾನ್ಸೆಪ್ಟ, ಅಪವರ್ತನ ವಿಧಾನದ ಕಾನ್ಸೆಪ್ಟ್ ಆಗಿರ್ಬೋದು. ರೇಖಾತ್ಮಕ ಸಮೀಕರಣಗಳು ಅಂದರೆ ಲೀನಿಯರ್ ಇಕ್ವೇಷನ್ಸ್ಗಳನ್ನ ನೋಡಕತ್ತು ಅಂದರೆ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು ಯಾವ್ಯಾವ, ಓಕೆ, ಅಲ್ಲಿ ಬಿಡಿಸುವಂಥ ಸರಳ ವಿಧಾನಗಳು.
ಘಾತಾಂಕಗಳನ್ನು ನೋಡಿದ್ವು ಅಂದರೆ ಅವುಗಳ ನಿಯಮಗಳು ಮತ್ತು ಸಮಸ್ಯೆಗಳು. ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ಗಳನ್ನ ನೋಡಿದ್ವು ಅಂದರೆ ಅಲ್ಲಿ ಕೂಡ ಶೋಧಕ ಕಂಡುಹಿಡಿದಾಗಿರ್ಬೋದು, ಮೂಲಗಳ ಸ್ವಭಾವ, ಮೂಲಗಳ ಮೊತ್ತ, ಮೂಲಗಳ ಗುಣಲಬ್ಧ, ಮೂಲಗಳನ್ನ ಕಂಡುಹಿಡಿಯುವಂಥ ಒಂದು ವಿಶೇಷವಾದಂಥ ಪರಿಕಲ್ಪನೆ. ಇಲ್ಲಿ ಐಡಿಯಾಸ್ಗೆ ಬಂದು ಅಂದ್ರೆ ಮಾರ್ಪು, ಅದರ ಅರ್ಥ, ವಿಧಗಳು, ಅದರ ಮ್ಯಾಗಿನಂಥ ಲೆಕ್ಕಗಳು. ಇನ್ನು ರೇಖಾಗಣಿತಕ್ಕೆ ಬಂದು ಅಂದರೆ ವಿಶೇಷವಾಗಿ ರೇಖಾಗಣಿತದ ಮೂಲ ಪರಿಕಲ್ಪನೆಗಳು, ಆಧಾರ ಪ್ರತಿಜ್ಞೆ, ಯುಕ್ಲಿಡ್ ಯಾವ ರೀತಿಯಾಗಿ ತನ್ನ ಸ್ವಯಂ ಸಿದ್ಧ ಆಧಾರ ಪ್ರತಿಜ್ಞೆಗಳಲ್ಲಿ ರೇಖಾಗಣಿತವನ್ನು ವಿಶೇಷಾತ್ಮಕವಾಗಿ ತೋರಿಸಿದ ಅನ್ನೋದು ಇಲ್ಲಿ ಕಾನ್ಸೆಪ್ಟ್ ಆಗ್ತದೆ. ಇನ್ನು ತ್ರಿಭುಜಗಳು ಪಾಠಕ್ಕೆ ಬಂದು ಅಂದರೆ ಅದರ ವಿಸ್ತೀರ್ಣ, ಪರಿಧಿ, ಈ ಟೈಪ್ ಆಫ್ ಸಣ್ಣ ಸಣ್ಣ ಕಾನ್ಸೆಪ್ಟ. ವಿಶೇಷವಾಗಿ ಹೆರಾನ್ನ ಸೂತ್ರ, 3 ಬಾಹುಗಳನ್ನ ಕೊಟ್ಟು ಅಂದ್ರೆ ಯಾವ ರೀತಿ ಹೆರಾನ ವಿಸ್ತೀರ್ಣವನ್ನು ಕಂಡುಹಿಡಿತಾನೆ ತನ್ನ ಸೂತ್ರದ ಮೂಲಕ. ಓಕೆ, ರೂಟ್ ಆಫ್ ಎಸ್ ಇಂಟು ಬ್ರಾಕೆಟ್ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಅನ್ನೋದು ಹೆರಾನ್ನ ಸೂತ್ರ ಆಗಿರ್ತದೆ. ಎಸ್ ಅನ್ನೋದು ಇಲ್ಲಿ ಅರ್ಧ ಪರಿಧಿ ಆಗಿರ್ತದೆ. ಇದ್ರ ಮ್ಯಾಗ ನಾನು ಕ್ಲಾಸ್ಗಳನ್ನ ಇನ್ನೂ ಮಾಡ್ತೀನಿ ಮುಂದಿನ ದಿನಮಾನಗಳಲ್ಲಿ. ಜಸ್ಟ್ ನೀವು ನೋಡ್ತಾ ಹೋಗ್ರಿ. ನಾ ಈಗ ಬೇಸಿಕ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೀವೆಲ್ಲರ ಪ್ರೋತ್ಸಾಹ ಭಾಳ ಅದ. ಬೇಸಿಕ್ ಕ್ಲಾಸ್ಗಳನ್ನ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ GPSTR ಕ್ಲಾಸ್ 1, GPSTR ಕ್ಲಾಸ್ 2 ಅಂತೇಳಿ ಇದ್ರ ಜೊತೆನೇ ಬೇಸಿಕ್ ಜೊತೆನೇ ಸ್ಟಾರ್ಟ್ ಮಾಡ್ತೀನಿ. ಅದೊಂದು ಕಾರ್ಯಯೋಜನೆ ಅದ. ಓಕೆ, ಅದಕ್ಕೆ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ. ನೀವು ನೋಡ್ರಿ ಅಂದ್ರೆ ಅದ ಸಾಕು. ನೀವು ನೋಡಿ ಖುಷಿಪಟ್ಟು ಸರ್ ನನಗೆ ಮ್ಯಾಥ್ಸ್ ಈಸಿ ಆಕೈತೆ ಅಂತ ಏನು ಕಮೆಂಟ್ ಮಾಡತ್ತಿರಲ್ಲ, ಅದೇ ಎಷ್ಟೋ ಖುಷಿ ಆಗತೈತೆ ನನಗೆ. ಆ ವ್ಯೂಸ್ ಅದೇ ನನಗೆ ಲೆಕ್ಕಕ್ಕೆ ಇಲ್ಲ. ಬಟ್ ಮ್ಯಾಥ್ಸ್ ಈಸಿ ಆಗತೈತೆ ಅಂತ ಅನ್ನತ್ತಿರಲ್ಲ, ದಟ್ ಈಸ್ ಮೇನ್ ಮ್ಯಾಟ್ರ್ ಫಾರ್ ಮೈ. ಆಮೇಲೆ ಈ ಚತುರ್ಭುಜಗಳು ಅಂತ ನೋಡಿದರೆ ಅಂದರೆ ಅರ್ಥ, ಅದರ ಗುಣಲಕ್ಷಣಗಳು, ರಚನೆ, ವಿಸ್ತೀರ್ಣ, ಅದರ ಚತುರ್ಭುಜದ ಸುತ್ತಳತೆ ಆಗಿರ್ಬೋದು, ಚತುರ್ಭುಜದ ವಿಧಗಳಾಗಿರ್ಬೋದು, ವಿಶೇಷವಾಗಿ ಸಮಾಂತರ ಚತುರ್ಭುಜ. ಓಕೆ, ಇನ್ನು ಬಹುಭುಜಾಕೃತಿಗಳನ್ನ ನೋಡಿದರೆ ಅಂದರೆ ಅದ್ರ ಮೇಗಿನ ಪ್ರಮೇಯ, ರಚನೆ, ಸಮಸ್ಯೆಗಳಾಗಿರ್ಬೋದು. ವೃತ್ತಗಳಿಗೆ ವಿಶೇಷವಾಗಿ ಚಕ್ರೀಯ ಚತುರ್ಭುಜಗಳು, ವೃತ್ತದೊಳಗಿರುವಂಥ ಚತುರ್ಭುಜಗಳ ಬಗ್ಗೆ ಪರಿಕಲ್ಪನೆ, ಸ್ಪರ್ಶಕ, ಪರಿಕಲ್ಪನೆಗಳು, ಛೇದಕ ಅಂದರೆ ಏನ, ಪ್ರಮೇಯಗಳಂದರೆ ಅಂದರೆ ಅದರ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳಾಗಿರ್ಬೋದು. ಇಲ್ಲಿ ವೃತ್ತಗಳೊಳಗೂ ಕೆಲವೊಂದಿಷ್ಟು ಮೆನ್ಸುರೇಷನ್ ಕಾನ್ಸೆಪ್ಟ್ ಬರ್ತದೆ. ಇನ್ನು ಕ್ಷೇತ್ರ ಗಣಿತ, ಇದ್ರ ಮ್ಯಾಗ ಕೂಡ ಒಂದು ಕ್ಲಾಸನ್ನು ಮಾಡಿದ್ದೀನಿ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಅದನ್ನು ಹೊರತುಪಡಿಸಿ ಘನಾಕೃತಿಗಳ ವಿಶೇಷವಾದಂತಹ ಕಾನ್ಸೆಪ್ಟ್ಗಳು ಕೂಡ ಇಲ್ಲಿ ಬರುವಂಥ ಸಾಧ್ಯತೆ ಅದ. ಘನಾಕೃತಿಗಳ ಪರಿವರ್ತನೆ ಅಂತ ಹೇಳಿದನು ಅಂದರೆ ಗೋಳವನ್ನು ಕರಗಿಸಿ ಶಂಕು ಮಾಡಿದಾರು, ಶಂಕುವನ್ನು ಕರಗಿಸಿ ಆಯತ ಘನ ಮಾಡಿದಾರು. ಇಂಥವೇನಾದರೂ ಕೊಟ್ಟರು ಅಂದ್ರೆ ಅವನು ಕೂಡ ಮಾಡೋಕೆ ನಮಗೆ ಬರಬೇಕು. ಇನ್ನು ತ್ರಿಕೋಣಮಿತಿ ಮ್ಯಾಗಂತೂ 3 ಕ್ಲಾಸನ್ನು ಮಾಡಿದ್ದೀನಿ. ಒಂದು ತ್ರಿಕೋಣಮಿತಿ, ಇನ್ನೊಂದು ತ್ರಿಕೋಣಮಿತಿಯ ಕೆಲವು ಲೆಕ್ಕಗಳು ಅಂತ ಮಾಡಿದ್ದೀನಿ, ಇನ್ನೊಂದು ತ್ರಿಕೋಣಮಿತಿಯ ಅನ್ವಯಗಳು ಅಂತೇಳಿ 3 ಕ್ಲಾಸ್ ಮಾಡಿದ್ದೀನಿ. ಯಾರಾದರೂ ನೋಡ್ರಿಕ್ಕಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ 3 ಕ್ಲಾಸ್ ಅವೈಲೇಬಲ್ ಅದಾವೆ, ಫ್ರೀ ಆಗಿದಾವೆ. ನೀವೆಲ್ಲ ಮೆಸೇಜ್ ಆಗ್ತಿರ್ತಾರೆ, ಸರ್ ಪೇಯ್ಡ್ ಕ್ಲಾಸ್ ಮಾಡಿರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ. ಏನೂ ಇಲ್ಲ, ಎಲ್ಲ ಫ್ರೀ ಆಗಿರ್ತದೆ. ನೀವು ಹೋಗಿ ನೋಡಿ ನೋಟ್ಸ್ ಮಾಡ್ಕೊಂಡು ಎಕ್ಸಾಮಿನೇಷನ್ ಒಳಗೆ ಪಾಸ್ ಆದ್ರೆ ಅದ ನಮಗೆ ಪೇಡ, ಅದ ನಮಗೆಲ್ಲ. ನಿರ್ದೇಶಾಂಕ ರೇಖಾಗಣಿತ ಅಂತದ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಕರಿತೀವಿ. ಇಲ್ಲಿ ಭಾಗ ಪ್ರಮಾಣದ ಸೂತ್ರ, ದೂರ ಸೂತ್ರ ಆಗಿರ್ಬೋದು, ಅದರ ಓರೆ, ಅದರ ಸರಳ ರೇಖೆಯ ಸಮೀಕರಣ ಯಾವ ರೀತಿ ಇರ್ತೈತಿ, ಇದೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಿರ್ತದೆ. ಸಮಮಿತಿ, ಅದರ ವ್ಯಾಖ್ಯಾನ, ಸಮಮಿತಿಯ ಬಿಂದು. ಇನ್ನು ಮಾತೃಕೆಗಳು, ಓಕೆ, ನಾವೇನು ಮ್ಯಾಟ್ರೈಸಸ್ ಅಂತೇಳಿ ಕರಿತೀವಲ್ಲ, ಮ್ಯಾಟ್ರೈಸಸ್ ವಿಶೇಷವಾಗಿ ಡಿಟರ್ಮಿನೇಟ್ಸ್ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಾರ ಇಲಾಖೆಯವರ ಪ್ರಕಟಣೆ ಮಾಡಿದಂತಹ ಸಿಲೆಬಸ್ ನೋಟ್ಸ್ ಆಗಿದೆ. ಅದು ಇಷ್ಟು ಮಾಡ್ಕೊಂಡು ಇನ್ನೂ ಇದಕ್ಕೆ ಎಡಿಷ್ನಲ್ ನೀವೇನಾದರೂ ವರ್ಕ್ ಮಾಡಿದ್ರಿ ಅಂದ್ರೆ ಭಾಳ ಬೆಟ್ರ. ಯಾಕಂದ್ರೆ 150 ಮಾರ್ಕಸಿಂದ ಸ್ಪೆಸಿಫಿಕ್ ಪೇಪರ್ ಇರ್ತದೆ GPT ಒಳಗೆ, GPSTR ಒಳಗೆ ಪೇಪರ್ 2 ಅಂಥೇಳಿ. ಈ 150ರಾಗ ನಮ್ಮ PM ಮೆಥಡ್ದವ್ರಿಗೆ ಮ್ಯಾಥಮೆಟಿಕ್ಸ್ 75 ಅಂಕಗಳಿಗೆ ಡಿಸ್ಟ್ರಿಬ್ಯೂಷನ್ ಆದ್ರೆ ಇನ್ನು 75 ಫಿಸಿಕ್ಸ್ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ಇರ್ತಾವೆ. ಫಿಸಿಕ್ಸ್ ಅಂತಾರೆ ಕೆಲವೊಂದಿಷ್ಟು, ಮತ್ತು ಅದ್ರೊಳಗೂ ಸೈನ್ಸನ್ನು ಹಾಕಿರ್ತಾರೆ, ಕೆಮಿಸ್ಟ್ರಿನೂ ಇರ್ತದೆ ಕೆಲವೊಂದಿಷ್ಟು ಸಲ, ಹಿಂಗಿರ್ತಾವೆ, ಇಲ್ಲ ಅಂತ ಅನ್ನಂಗಿಲ್ಲ. ಈ 75ರಾಗ 25 ಮಾರ್ಕ್ಸ್ MCQ ಟೈಪ್ ಇದ್ದು ಅಂದರೆ ಇನ್ನು 50 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಅಂತ ಹೇಳಿ ಕರಿತೀವಿ ನಾವು. ಬರವಣಿಗೆ ರೂಪದ ಪ್ರಶ್ನೆಗಳಿರ್ತಾವೆ. ಓಕೆ, ಭಾಳ ಡೀಪಾಗಿ ನಾವು ಸ್ಟಡಿ ಮಾಡೋದ್ರಿಂದ ಬರವಣಿಗೆ ರೂಪದ ಪ್ರಶ್ನೆಗಳನ್ನು ಬರಿಬೋದು. ಓಕೆ, ಇಲ್ಲೂ ಕೂಡ ಅದೇ ರೀತಿ ಡಿಸ್ಟ್ರಿಬ್ಯೂಷನ್ ನಡೆದಿರ್ತದೆ. 75ರಾಗ 25 MCQ ಟೈಪ್ ಆಫ್ ಕ್ವಶನ್, ಇನ್ನು 50 ಡಿಸ್ಕ್ರಿಪ್ಟಿವ್ ಬರವಣಿಗೆ ರೂಪದ ಪ್ರಶ್ನೆಗಳು ಇರ್ತವೆ. ಎಸ್ ಸ್ಪರ್ಧಾ ಮಿತ್ರರೇ, ಇಲ್ಲಿಗೆ ಗಣಿತ ವಿಷಯದ ಪರಿಕಲ್ಪನೆ ಮುಗೀತದೆ. ಅವ್ರು ಹೇಳಿರೋ ಪ್ರಕಾರ ಪುಸ್ತಕಗಳನ್ನ ಯಾವ್ಯಾವ ಓದ್ರಿ ಅಂತಂದರೆ NCERT ಬುಕ್ಗಳನ್ನ ಓದ್ರಪ್ಪ ಅಂದರು. ಬೇರೆ ಯಾವ ಆಥರ್ಸನ್ನು ಕೊಟ್ಟಿಲ್ಲ. ನಾನು ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾನೆ, ಯಾವ ಆಥರ್ಸನ್ನು ಕೊಡೋಂಗಿಲ್ಲ. NCERT ಓದಿದ್ರೆ ಸಾಕು. ಇಲ್ಲ ನಮಗೆ ಸ್ವಲ್ಪ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಇನ್ನೊಂದು ಸ್ವಲ್ಪ ಸುಧಾರಿಸ್ಬೇಕು ಅಂದರೆ ನನ್ನ ಪ್ರಕಾರ ಮಂಜುನಾಥ್ ಬಾಡಿಗೆ, ನನ್ನ ಕಡೆ ಇದ್ದಿದ್ದು ಬುಕ್ ಹೇಳ್ತಾನೆ ನಾನು, ಯಾಕಂದರೆ ಬೇರೆದು ನಾನು ನೋಡಿಲ್ಲ. ಮಂಜುನಾಥ್ ಬಾಡಿಗೆ ಸರ್ ಅವ್ರದ್ದೊಂದು ಬುಕ್ ಅದ. ಈ ಮಂಜುನಾಥ್ ಬಾಡಿಗೆ ಸರ್ ಅವ್ರದ್ದೊಂದು ಬುಕ್ ತೊಗೊಂಡು ಓದಿದ್ರೆ, ಮಾನಸಿಕ ಸಾಮರ್ಥ್ಯ ಅಂತ ಹೆಡ್ಡಿಂಗ್ ಅದ, ಉತ್ತಮ ಪುಸ್ತಕವನ್ನು ಬರೆದಿದ್ದಾರೆ. ಈ ಬುಕ್ ಓದಿದ್ರೆ ಅಂದರೆ ಏನೋ ಹೆಲ್ಪ್ ಆಗ್ಬೋದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಇನ್ನು ನಿಮಗೆ ಭಾಳ ಬೇಸಿಕ್ಸ್ ಇದ್ರಿ ಅಂದರೆ ಈ ನಾರ್ಮಲ್ ನೀವು ಲೈಬ್ರರಿಗೆ ಹೋದ್ರಿ ಅಂದ್ರೆ ಅಂಗೈಯಲ್ಲಿ ಗಣಿತ ಇಂಥವು ಸಣ್ಣ ಪುಟ್ಟ ಸೂತ್ರಗಳ ಪುಸ್ತಕ ಅವು ಸಿಗ್ತಾವೆ. ಅಂಥವು ಸಣ್ಣ ಪುಸ್ತಕ ಓದಿನೂ ನೀವು
ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ಬೋದು. ಯಾಕಂದ್ರೆ ನಾಲೆಡ್ಜ್ ಎಲ್ಲಿಂದ ಬಂದರೂ ನಾಲೆಡ್ಜ್ ಅದ. ಈ ಪುಸ್ತಕ ಸಾಂದ್ ಐತಿ, ಈ ಪುಸ್ತಕ ದೊಡ್ಡದೈತಿ, ಇವ್ರು ಇದನ್ನ ದೊಡ್ಡ ಆಥರ್ ಬರ್ದಾರು, ಇದು ಇಂಥ ದೊಡ್ಡ AC ಲೈಬ್ರರಿ ಒಳಗೆ ಐತಿ, ಸ್ವಪ್ನ ಬುಕ್ ಸ್ಟಾಲ್ದಾಗ ಅಟ್ಟ ಐತಿ, ಅಲ್ಲಿದ್ರೆ ಭಾರಿ ಇರ್ತೈತಿ, ಹಂಗಿರಂಗಿಲ್ಲ. ಹಂಗಿರಂಗಿಲ್ಲ. ಎಲ್ಲಿದ್ರೂ ಅದು ಭಾರಿನ ವಿಷಯ ಯಾರು ಹೇಳಿದ್ರೂ ವಿಷಯ. ಓಕೆ, ಅಂದು ರಿಸೀವ್ ಮಾಡ್ಕೋರ ಮ್ಯಾಗ ಇರ್ತೈತಿ. ಮತ್ತು ಹೆಂಗೆ ಅದು ವ್ಯಕ್ತಪಡಿಸತ್ತಾರೋ ಅಥವಾ ಹೆಂಗೆ ಅದನ್ನು ತೊಗೊಳತ್ತಾರೋ ಅದ್ರ ಮ್ಯಾಗ ಇರ್ತದೆ. ಅಂಡರ್ಸ್ಟ್ಯಾಂಡ್? ಓಕೆ, ಎಸ್. ಈಗ ಅವ್ರ ಇಲಾಖೆಯವ್ರು ಹೇಳಿದ ಪ್ರಕಾರ ಇವನು ಓದಿದ್ರೆ ಭಾಳ ಬೆಸ್ಟ್ ಅಂತ ನನ್ನ ಅನಿಸಿಕೆ. 15 ಇಂಗ್ಲೀಷ್ ಒಳಗೆ ಕೊಟ್ಟಾರ, 15 ಹೊಳೆ ಮಳೆ ಹೇಳೋದಿಲ್ಲ. ಕನ್ನಡದಾಗ ನಾನು ನಿಮಗೆ ಹೇಳಿದ್ದೀನಿ. ನಿಮ್ಗೆ ಯಾರಾದರೂ ಬೇಕಂದರೆ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊರಿ. ನಾನು ಸ್ವಲ್ಪ ಇಲ್ಲಿ ಸ್ಲೋ ಆಗಿ ಹೋಗ್ತಿರ್ತೀನಿ. ಅದೇ ಯುಕ್ಲಿಡ್ಸ್ ಡಿವಿಷನ್ ಲೆಮ್ಮ ಆಗಿರ್ಬೋದು, ಸೆಟ್ಸ್ ಆಗಿರ್ಬೋದು, ಪ್ರೋಗ್ರೆಷನ್ಸ್ ಮೀನ್ಸ್ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರದ ಬಗ್ಗೆ, ಪ್ರೊಬ್ಯಾಬಿಲಿಟಿ, ಸಂಭವನೀಯತೆಯ ಬಗ್ಗೆ, ಪೊಲೊನಾಮಿಯಲ್ಸ್ ಆಗಿರ್ಬೋದು, ಕ್ವಾಡ್ರಾಟಿಕ್ ಈಕ್ವೇಷನ್ಸ ಎಲ್ಲವೂ ಕೂಡ ಅದ. ಕನ್ನಡದ ಪರಿಕಲ್ಪನೆ ಇಂಗ್ಲೀಷ್ ಒಳಗೆ ಕೊಟ್ಟಾರ ಅಷ್ಟೇ. ಸರ್ ಇಲ್ಲಿ ಯಾವ ಬೇರೆ ಬುಕ್ ಓದ್ಬೇಕಂದ್ರೆ ಇಂಗ್ಲೀಷ್ಗಂತ ಎಲ್ಲ, ಇಂಗ್ಲೀಷ್ಗೂ ಅವು NCERT ಬುಕ್ಗಳು. ಅವ್ರೇನಂತಾರೋ 6ರಿಂದ 12ನೇ ತರಗತಿ ಮಟ್ಟ ಓದ್ರಪ್ಪ ಅಂತಾರೋ. 6ರಿಂದ 10 ಪರ್ಫೆಕ್ಟ್ ಆಗ್ರಿ. 11 12ನೇ ತರಗತಿ ಬೇಕಾಯ್ತು ಅಂದ್ರೆ ನಿಮಗೆ PDF ರೂಪದಾಗ ಸಿಗ್ತಾವೆ. ನೋಟ್ಸ್ ತೊಗೊಂಡು ಓದಿರೋ ಭಾಳ ಬೆಸ್ಟ್. ಓಕೆ, ಇನ್ನು ಭೌತ ವಿಜ್ಞಾನ, ನಾ ಏನು PM ಮೆಥಡ್ದವ್ರಿಗೆ ಫಿಸಿಕ್ಸ್ ಅಂತ ಹೇಳ್ತಾನಲ್ಲ, ಆ ಫಿಸಿಕ್ಸ್ದಾಗ ಏನೇನು ಇರ್ಬೋದು ಅನ್ನುವಂಥ ಕಾನ್ಸೆಪ್ಟ್ ಇಲಾಖೆಯವರ ಪ್ರಕಟಣೆ ಮಾಡಿದಂಥ PDF. ಅಳತೆಗಳು ಮತ್ತು ಮಾನಗಳು ಅಂದರೆ ಇಲ್ಲಿ SI ಮಾನಗಳು ಬರ್ತದೆ. ಕೆಲವೊಂದಿಷ್ಟು ಕಾನ್ಸೆಪ್ಟ್ ಕೊಡ್ತಾರೆ ಅವರ. ಸಾಮರ್ಥ್ಯ, ವಿದ್ಯುತ್ ರೋಧ, ವಿದ್ಯುತ್ ವಿಭವಾಂತರ, ಬಲ, ಒತ್ತಡ. ಇನ್ನು ಮ್ಯಾಗ್ನೆಟಿಸಮ್ ಅಂದರೆ ಕಾಂತೀಯತೆಯ ಬಗ್ಗೆ, ಆಯಸ್ಕಾಂತದ ಗುಣಲಕ್ಷಣಗಳಾಗಿರ್ಬೋದು, ಕಾಂತೀಯ ಬಲರೇಖೆಗಳಾಗಿರ್ಬೋದು, ಸೊಲೆನಾಯ್ಡ್ ಇಲ್ಲಿ ಏನು ವರ್ಕ್ ಮಾಡ್ತದೆ, ಕಾಂತೀಯ ವಸ್ತುಗಳು ಹೆಂಗಿರ್ತಾವೆ. ಮುಖ್ಯವಾಗಿ ವಿದ್ಯುತ್ ಶಕ್ತಿ 10ನೇ ತರಗತಿಗೆ ಇರುವಂಥ ಪಾಠ. ವಿದ್ಯುತ್ ಶಕ್ತಿಯ ಪೂರ್ಣ ಪ್ರಮಾಣದ ಕಾನ್ಸೆಪ್ಟ, ವಿಶೇಷವಾಗಿ ಜೌಲ್ನ ಉಷ್ಣೋತ್ಪಾದಕ ನಿಯಮ, ಆಮೇಲೆ ಓಮ್ನ ನಿಯಮಗಳು. ಇನ್ನು ಚಲನಶಾಸ್ತ್ರ, ಡೈನಾಮಿಕ್ಸ್ ಅಂತ ಏನು ಕರಿತೀವಲ್ಲ ನಾವು, ಸದಿಶ ಮತ್ತು ಅದೀಶ ಪರಿಮಾಣಗಳಂದರೆ ಏನು, ಸ್ಥಾನಪಲ್ಲಟ, ಜಡತ್ವ, ವೇಗ, ವೇಗೋತ್ಕರ್ಷ, ನ್ಯೂಟನ್ನ ಚಲನೆಗಳು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಗುರುತ್ವಾಕರ್ಷಣೆ, ಇದರೊಳಗೆ ಕೆಪ್ಲರ್ನ ನಿಯಮಗಳು, ಆಮೇಲೆ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯ ವೇಗೋತ್ಕರ್ಷ, ತೂಕ ಅಂದರೆ ಏನು, ರಾಶ್ ಅಂದರೆ ಏನು, ಸಾಂದ್ರತೆ, ತೇಲುವಿಕೆ, ಮುಖ್ಯವಾಗಿ ಆರ್ಕಿಮಿಡಿಸ್ನ ನಿಯಮ, ಸಾಪೇಕ್ಷ ಸಿದ್ಧಾಂತ, ಸಾಪೇಕ್ಷ ಸಾಂದ್ರತೆ ಯಾವ ರೀತಿ ಇರ್ತದೆ, ವಿಶ್ವವ್ಯಾಪಿ ಗುರುತ್ವ ನಿಯಮ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಉಷ್ಣ ಪಾಠವನ್ನು ಹೇಳ್ತಾರಲ್ಲ, ಉಷ್ಣ ಮತ್ತು ತಾಪಮಾನ, ಅದರ ಅರ್ಥ, ವ್ಯತ್ಯಾಸಗಳು, ಅಳತೆಗಳು, ಪರಿವರ್ತನೆಗಳು. ದ್ಯುತಿವಿದ್ಯುತ್, ನಾವೇನು ಆಪ್ಟಿಕ್ಸ್ ಅಂತ ಕರಿತೀವಿ, ಮುಖ್ಯವಾಗಿ ಬೆಳಕು ಮತ್ತು ವರ್ಣಮಯ ಜಗತ್ತಿನ ಬಗ್ಗೆ ಇರ್ತದೆ. ಇದು ಬೆಳಕಿನ ಬಗ್ಗೆ ವಕ್ರೀಭವನ ಹೆಂಗೆ, ಪ್ರತಿಫಲನ ಹೆಂಗೆ, ಸ್ನೆಲ್ಸ್ನ ನಿಯಮ ಹೆಂಗೆ ವರ್ಕ್ ಆಗ್ತದೆ, ಅದ್ರ ಮ್ಯಾಲೆ ಸಮಸ್ಯೆಗಳು, ವರ್ಧನೆ, ಮಸೂರು. ನಾ ಬೆಳಕು ಅಂಥೇಳಿ, ಬೆಳಕು ಇದು ಬೆಳಕಲ್ಲ ದರ್ಶನ ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೀನಿ. PDF ತೊಗೊಂಡೆ, ಭಾಳ ಸೆನ್ಸಿಟಿವ್ ಮ್ಯಾಟ್ರ್ಗಳನ್ನ ಅದ್ರೊಳಗೆ ಹಾಕಿದ್ದೀನಿ. ಎಷ್ಟು ಬೇಕಷ್ಟು GPTಗೆ ಭಾಳ ಹೆಲ್ಪ್ ಆಗುವಂಥ ವಿಡಿಯೋ ಅದ. ನನ್ನ ಥಂಬ್ನೇಲ್ ಒಳಗೆ ಬೆಳಕು ಅಂತ ಹೆಡ್ಡಿಂಗ್ದಿಂದ ಹಾಕಿದ್ದೀನಿ. PDF ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡಿರಿ ದಯಮಾಡಿ. ಭಾಳ ಹೆಲ್ಪ್ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ. ನೀವು ಬೆಳಕು ಪಾಠ ಓದೋದು ಬೇಡ, ಇವೆಲ್ಲವೂ ಕವರ್ ಆಗ್ಯಾವ. ಪ್ರತಿಫಲನ ಆಗೈತಿ, ಪ್ರತಿಫಲನ ನಿಯಮ ಆಗಿದೆ, ರೇಖಾಚಿತ್ರಗಳೆಲ್ಲ ಕವರ್ ಮಾಡೀನಿ, ಸ್ನೆಲ್ಸ್ನ ನಿಯಮ ಕವರ್ ಮಾಡೀನಿ, ವರ್ಧನೆ ಕವರ್ ಮಾಡೀನಿ, ಮಸೂರು ಸಾಮರ್ಥ್ಯ, ಡಯಾಪ್ಟರ್ ಎಲ್ಲವನ್ನೂ ಕವರ್ ಆಗ್ಯಾವ. ಓಕೆ, ಹೋಗಿ ಆ ವಿಡಿಯೋಕ್ಕೊಮ್ಮೆ ವಿಸಿಟ್ ಕೊಡ್ರಿ. ಶಬ್ದದ ಬಗ್ಗೆ, ಓಕೆ, ಆಮೇಲೆ ವಿಶ್ವದಂದರೆ ಜಸ್ಟ್ ನಾವು ಖಗೋಳಶಾಸ್ತ್ರವನ್ನು ಸ್ವಲ್ಪ ಮ್ಯಾಗ ಅಧ್ಯಯನ ಮಾಡಿದರೆ ಸಾಕು. ಇಷ್ಟ PM ಮೆಥಡದವ್ರಿಗೆ ಇರುವಂಥ ಒಂದು ಕಾನ್ಸೆಪ್ಟ್. ಓಕೆ, 75 ಗಣಿತದ ಶಾಸ್ತ್ರದ ವಿಭಾಗದ ವಿಷಯಗಳು, ಇನ್ನು 75 ಭೌತ ವಿಜ್ಞಾನ ವಿಭಾಗದ ವಿಷಯಗಳನ್ನು ನಾವು ನೋಡ್ಕೋಬೇಕಾಗ್ತದೆ. ಇನ್ನು CB ಮೆಥಡ್ದವ್ರಿಗೆ ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಅವ್ರ ಇವನ್ನ ಬರಿಬೇಕಾಗ್ತದೆ ಪೇಪರ್ 2 ಒಳಗೆ. ಅವ್ರಿಗೆ ಏನೇನು ಇರ್ತದೆ ಅಂತ ನೋಡೋಣ. ಪರಮಾಣುವಿನ ರಚನೆ, ಇಲ್ಲಿ ಡಾಲ್ಟನ್ನ ಸಿದ್ಧಾಂತ, ಎಲೆಕ್ಟ್ರಾನಿಕ್ ವಿನ್ಯಾಸ, J.J. ಥಾಮ್ಸನ್ ಬರ್ತಾನು, ಅವಗಾಡ್ರೋ ಸಂಖ್ಯೆಗಳು, ಐಸೋಟೋಪ್ಸ್ಗಳು, ಐಸೋಬಾರ್ಸ್ಗಳು, ಕ್ವಾಂಟಮ್ ಸಂಖ್ಯೆಗಳು, ಆಮೇಲೆ ಕಕ್ಷೆ ಆಕಾರ, ಕಕ್ಷೆ ವಿಧ ಯಾವ್ದು, ಮುಖ್ಯ ಕಕ್ಷೆ ಯಾವ್ಯಾವ, ಉಪಕಕ್ಷೆಗಳು ಯಾವ್ಯಾವ, ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್. ಧಾತುಗಳ ಆವರ್ತನೀಯ ಕೋಷ್ಟಕ ಅಂತ ಬರ್ತೈತಿ. ಮೊಸ್ಲೆ ಅವರು ಫಸ್ಟ್ ಡೊಬರೈನ್ನ ತ್ರಿವಳಿ ನಿಯಮ ಏನು ಹೇಳಿತು, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಏನು ಹೇಳಿತು, ಮೆಂಡಲೀವ್ ಆವರ್ತಕ ಕೋಷ್ಟಕವನ್ನು ಯಾವ ರೀತಿಯಾಗಿ ಪ್ರತಿಪಾದನೆ ಮಾಡಿದ, ಆ ನಂತರ ಬಂದಂತಹ ಮೊಸ್ಲೆ, ಹೆನ್ರಿ ಮೊಸ್ಲೆ ಅವರು ಅದಕ್ಕೆ ಹೆಂಗೆ ಜೀವ ತುಂಬಿರು, ಇದೆಲ್ಲವೂ ಕೂಡ ಬಹುಮುಖ್ಯವಾದಂಥ ಮಾಹಿತಿ ಆವರ್ತಕ ಕೋಷ್ಟಕದ ಬಗ್ಗೆ. ಓಕೆ, ಸಂಕ್ರಮಣ ಧಾತುಗಳ ಗುಣಲಕ್ಷಣಗಳೇನು ಅವೆಲ್ಲವೂ ಕೂಡ ಬರ್ತಾವೆ. ರಾಸಾಯನಿಕ ಬಂದ, ಅಯಾನಿಕ್ ಬಂದಾಗಿರ್ಬೋದು, ಕೋವೆಲೆಂಟ್ ಬಂದಾಗಿರ್ಬೋದು, ಹೈಡ್ರೋಜನ್ ಬಂದಾಗಿರ್ಬೋದು. ಈ ಅಯಾನಿಕ್, ಕೋವೆಲೆಂಟ್, ಹೈಡ್ರೋಜನ್ ಈ ಬಂದಕ್ಕೆ ಏನೇನು ಡಿಫ್ರೆನ್ಸ್ ಅಂತೇಳಿ ಒಂದು ವಿಡಿಯೋ ಮಾಡೋದಾನೆ, ಸ್ವಲ್ಪ ವೇಟ್ ಮಾಡಿರಿ. ಅದು ತಮ್ಮನೇಲೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಾನೆ. ಆ ವಿಡಿಯೋ ಅಟ್ಟ ಬರೋದಷ್ಟ ಬಾಕಿ ಐತಿ. ಅಯಾನಿಕ್ ಬಂದ್ರೆ ಏನು, ಕೋವೆಲೆಂಟ್ ಬಂದ ಅಂದ್ರೆ ಏನು, ಹೈಡ್ರೋಜನ್ ಬಂದ ಅಂದ್ರೆ ಏನು,
ಲೋಹೀಯ ಬಂಧಗಳು ಯಾವ್ಯಾವ, ಅದಕ್ಕೆ ಎಕ್ಸಾಂಪಲ್ಸ್ ಹೆಂಗೆ ಅಂಥೇಳಿ ಬಿಡ್ತಾನೆ ಆದಷ್ಟು ಬೇಗ. ಎಲೆಕ್ಟ್ರಾನ್ ವಿನ್ಯಾಸ, ಅಣುಗಳ ವರ್ತನೆ, ದ್ರವ್ಯದ ಸ್ಥಿತಿಗಳು, ರಾಸಾಯನಿಕ ಕ್ರಿಯೆಗಳು, ಇಲ್ಲಿ ಸ್ಥಾನಪಲ್ಲಟ ವಿಭಜನೆ ಹೆಂಗೆ ಆಗ್ತದೆ, ದ್ವಿಸ್ಥಾನ ಪಲ್ಲಟ ಹೆಂಗೆ ಉಂಟಾಗ್ತದೆ, ಓಕೆ. ರೆಡಾಕ್ಸ್ ಅಂದರೆ ಏನು, ಆಕ್ಸಿಡೇಷನ್ ಅಂದರೆ ಏನು, ರಿಡಕ್ಷನ್ ಅಂದರೆ ಏನು, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಹಾಗೂ ಲವಣಗಳು, ಕ್ಷಾರ, ದುರ್ಬಲ ಆಮ್ಲಗಳು, ಅವುಗಳ ಗುಣಲಕ್ಷಣಗಳೇನೇನು, ಸಾರೀಕೃತ ಅಂದರೆ ಏನು, ಸಾರರಿಕ್ತ ಅಂದರೆ ಏನು, ಓಕೆ. ಇವೆಲ್ಲ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಟೋಟಲ್ ಆರ್ಗ್ಯಾನಿಕ್ ಪಾಠ ಭಾರಿ ಇಂಪಾರ್ಟೆಂಟ್ ಅದ, ಭಾಳ ಹೆಚ್ಚಿನ ಮಾರ್ಕಸ್ಗಳು ಬರುವಂಥ ಸಾಧ್ಯತೆ ಕೂಡ ಇರ್ತದೆ. ಇಲ್ಲಿ ಕಾರ್ಬನ್ನ ಕೆಟನೀಕರಣ ಗುಣಲಕ್ಷಣಗಳು, ಟೆಟ್ರಾವೆಲೆನ್ಸಿಯ ಗುಣಲಕ್ಷಣಗಳು, ಅದರ ಸಮಾಂಗತೆ, ಆಮೇಲೆ ಅರೋಮ್ಯಾಟಿಕ್ಸ್, ಅಲಿಪ್ಯಾಟಿಕ್ ಕಂಪೌಂಡ್ಸ್ಗಳಾಗಿರ್ಬೋದು, ಓಕೆ. ನಾವೇನು ಅಲ್ಕೈನ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಬರುವಂತಹ ಸದಸ್ಯರು, ಅವುಗಳ ಕ್ರಿಯಾ ಗುಂಪುಗಳು, ಹೈಡ್ರೋಜನೀಕರಣ ಅಂದರೆ ಏನು, ಆಲ್ಕೋಹಾಲ್ ತಯಾರಿಕೆ ಯಾವ ರೀತಿ ಆಗ್ತದೆ, ಎಲ್ಲವೂ ಇಂಪಾರ್ಟೆಂಟ್. ಲೋಹಗಳು ಅಲೋಹಗಳು ಪಾಠ ನೋಡಿದರೆ ಅಂದರೆ ಲೋಹೋದ್ಧರಣ, ಮಿಶ್ರಲೋಹಗಳು, ಅವುಗಳ ಭೌತಿಕ ಗುಣಲಕ್ಷಣಗಳು, ರಾಸಾಯನಿಕ ಗುಣಲಕ್ಷಣಗಳ ಪಾಠ, ದ್ರಾವಣ, ಕಲೀಲ ಮತ್ತು ಅದರ ಗುಣಲಕ್ಷಣ ಸಣ್ಣ ಕಾನ್ಸೆಪ್ಟ, ನಮ್ಮ ಜೀವನದಲ್ಲಿ ನಡೆಯುವಂಥ ದೈನಂದಿನ ವಿಜ್ಞಾನದ, ವಿಶೇಷವಾಗಿ ರಸಾಯನ ವಿಜ್ಞಾನದ ಕೆಲವೊಂದಿಷ್ಟು ಘಟನೆಗಳು. ಇನ್ನು ಜೀವ ವಿಜ್ಞಾನಕ್ಕೆ ಏನೇನೈತೆ ರೀ ಸರ್ ಸಿಲೆಬಸ್, ನಾವು ಸಿ ಬಿ ಮೆಥಡ್ದವ್ರು ಭಾಳ ಕಮೆಂಟ್ ಹಾಕಿರ್ತಾರೆ ನನಗೆ, ಸರ್ ನಾವು ಸಿ ಬಿ ಮೆಥಡ್ದವ್ರು ನಾವು ಏನು ಮಾಡ್ಬೇಕು ರೀ, ನಾವು ಹೆಂಗೆ ಓದಬೇಕು ರೀ. ಇನ್ನು ಸಿಲೆಬಸ್ ತೊಗೋರಿ, ಸಿಲೆಬಸ್ ಕಾಪಿ ತೊಗೋರಿ, ಆರಾಮ್ಸೆ ಓದಿ. ಸಿಲೆಬಸ್ ಕಾಪಿ ನಿಮ್ಗೆ ಸಿಗ್ತದೆ ನೆಟ್ನಾಗ ಹೊಡೆದ್ರೆ ಅಂದ್ರೆ ಒಂದು PDF ಸಿಗ್ತದೆ, ಅದ PDF ಎಕ್ಸ್ಪ್ಲೇನ್ ಮಾಡತ್ತೆ ನಾನು. ಎಕ್ಸ್ಪ್ಲೇನ್ ಮಾಡೋದ್ರಿಂದ ಕೆಲವೊಂದಿಷ್ಟು ವಿಷಯಗಳು ನಿಮಗೆ ಗೊತ್ತಾಕಾವ ಅಂಥೇಳಿ, ಮತ್ತೇನು ಬೇರೆ ಉದ್ದೇಶ ಏನಿಲ್ಲ. ಹಾಗಾಗಿ ನೀವೇನು ಮಾಡಿರಿ, ಸಿಲೆಬಸ್ ಒಂದು ಕಾಪಿಯನ್ನು ತೆಗೆದುಕೊಂಡು ಓದಿದ್ರೆ ಭಾಳ ಒಳ್ಳೆ ಮೆಥಡ್ ಒಳಗೆ ನೀವು ಓದ್ಬೋದು. ಜೀವ ಪ್ರಪಂಚ, ಜೀವಿಗಳ ಗುಣಲಕ್ಷಣಗಳು, ಸಸ್ಯಗಳು, ಪ್ರಾಣಿಗಳದಾಗಿರ್ಬೋದು. ಇನ್ನು ಜೀವಿಗಳಲ್ಲಿ ಜೀವಕ್ರಿಯೆ ವಿಧಾನ ಯಾವ ರೀತಿ ಆಗ್ತದೆ, ಓಕೆ. ನಾವೇನು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೀವಲ್ಲ, ಆ ಡೈಜೆಷನ್ ಯಾವ ರೀತಿ ಆಗ್ತದೆ ಅನ್ನೋದನ್ನು ಪೂರ್ತಿ ಕೊಟ್ಟರು. ಇಲ್ಲೇ ವಾಯುವಿಕ ಅವಾಯುವಿಕ ಉಸಿರಾಟಗಳು ಬರ್ತವೆ, ಎರೋಬಿಕ್, ಅನ್ಎರೋಬಿಕ್, ಆ್ಯಂಡ್ ಇಲ್ಲೇ ವಿಸರ್ಜನೆಯನ್ನು ಕೂಡ ಕವರ್ ಮಾಡ್ಕೋಬೋದು ನಾವು, ಇಲ್ಲೇ ಉಸಿರಾಟವನ್ನು ಕವರ್ ಮಾಡ್ಕೋಬೋದು, ಇಲ್ಲೇ ರಕ್ತ ಸಾಗಾಣಿಕೆ, ಹೃದಯದ ಕಾರ್ಯಘಟನೆಯನ್ನು ಕೂಡ ಇಲ್ಲಿ ಕವರ್ ಮಾಡ್ಕೋಬೋದು. ವಿಶೇಷವಾಗಿ ಮಾನವನಲ್ಲಿ ಆಗಿರ್ಬೋದು, ಸಸ್ಯಗಳಲ್ಲಿ ಕೂಡ ಜೀವಕ್ರಿಯೆ ಅಥವಾ ಅದರದ್ದು ಫೋಟೋಸಿಂಥಸಿಸ್ ಯಾವ ರೀತಿ ಆಗ್ತಿರ್ತದೆ ಅಂತ ನೋಡ್ಬೋದು. ಹದಿಹರೆಯದ ವಯಸ್ಸನ್ನು ತಲುಪುವುದು, ಇಲ್ಲಿ ಪ್ರೌಢಾವಸ್ಥೆ ಬಂದಾಗ ಬಾಲಕರಲ್ಲಿ ಮತ್ತು ಬಾಲಕಿಯರಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ನಡೀತಿರ್ತಾವೆ, ವಿಶೇಷವಾಗಿ ಸಂತಾನೋತ್ಪತ್ತಿಯಲ್ಲಿ, ಓಕೆ. ಇನ್ನು ಪ್ರಾಣಿಗಳಲ್ಲಿ ಜೀವಕ್ರಿಯೆಯನ್ನು ನೋಡಿದ್ವು ಅಂದ್ರೆ ಇದೆ ಇಲ್ಲ, ಉಸಿರಾಟ, ರಕ್ತದ ನಿಯಂತ್ರಣ, ರಕ್ತದ ಪರಿಚಲನೆ, ಆಮೇಲೆ ವಿಸರ್ಜನೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಜ್ಞಾನೇಂದ್ರಿಯಗಳ ಕೆಲವೊಂದಿಷ್ಟು ಕಾರ್ಯಚಟುವಟಿಕೆಗಳು, ನೈಸರ್ಗಿಕ ಸಂಪನ್ಮೂಲಗಳನ್ನು, ಅರಣ್ಯ, ಮಣ್ಣನ್ನು, ಪಳಿವಳಿಕೆ ಇಂಧನ, ನೀರು, ಖನಿಜ ಅದರ ಸಂರಕ್ಷಣೆ ಹೆಂಗೆ ಮಾಡೋದು. ಇನ್ನು ಪರಿಸರ ವಿಜ್ಞಾನ, ಎನ್ವೈರ್ಮೆಂಟಲ್ ಸೈನ್ಸ್ಗೆ ಬಂದು ಅಂದರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ಬಗ್ಗೆ, ಓಕೆ. ಅವುಗಳ ನಡುವಿನ ಸಂಬಂಧ, ಆಹಾರ ಜಾಲ ಆಗಿರ್ಬೋದು, ಆಹಾರ ಸರಪಳಿ ಆಗಿರ್ಬೋದು, ಓಝೋನ್ ಪದರ, ತ್ಯಾಜ್ಯಗಳ ನಿರ್ವಹಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು. ಮಣ್ಣಿನ ಸವಕಳಿ, ಮಾಲಿನ್ಯ ಅಂದರೆ ಏನು, ನೀರು ಅಂದರೆ ಏನು, ಹಸಿರುಮನೆ ಪರಿಣಾಮಗಳು, ಪರಿಸರ ವ್ಯವಸ್ಥೆ ಯಾವ್ಯಾವ ರೀತಿ ಐತಿ, ಓಕೆ. ಕೋಶ ವಿಜ್ಞಾನ, ನಾವೇನು ಸೈಟೋಲಜಿ ಅಂತ ಹೇಳಿ ಕರಿತೀವಲ್ಲ, ಜೀವಕೋಶದ ಬಗ್ಗೆ ಮಾಹಿತಿ. ಇನ್ನು ಜೀವಿಗಳನ್ನ ವರ್ಗೀಕರಣ ಮಾಡಿರುವಂತಹ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು. ಆಮೇಲೆ ಜೀವ ವಿಕಾಸ, ವಿಶೇಷವಾಗಿ ಡಾರ್ವಿನ್ ಸಿದ್ಧಾಂತ ಯಾವ ರೀತಿ ಹೇಳ್ತದೆ, ಮಾನವನ ವಿಕಸನದಲ್ಲಿ ಸಸ್ಯ ಸಾಮ್ರಾಜ್ಯ ಯಾವ ರೀತಿ ಅದ, ಪ್ರಾಣಿ ಸಾಮ್ರಾಜ್ಯ ಯಾವ ರೀತಿ ಅದ, ಸೂಕ್ಷ್ಮಾಣು ಜೀವಿಗಳು, ಅಂಗಾಂಶಗಳು, ಜೆನೆಟಿಕ್ಸ್, ನಾವೇನಿಲ್ಲಿ ಅಣುವಂಶೀಯತೆ ಅಂತ ಏನು ನೋಡ್ತಾವಲ್ಲ, ಆ ಅಣುವಂಶೀಯತೆ, ಅಲ್ಲಿ ವಿಶೇಷವಾಗಿ ಮೆಂಡೆಲ್ ಅವರ ಪಾತ್ರ, ಯಾಕೆ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿದರು, ಬಟಾಣಿ ಸಸ್ಯದಲ್ಲಿ ಆಗುವಂಥ ಗುಣಲಕ್ಷಣಗಳೇನೇನು, ಅವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟಾಗಿ ಹೋಗ್ತಿರ್ತಾವೆ. ಇನ್ನು DNA ಪ್ರಾಮುಖ್ಯತೆ, ಇಲ್ಲಿ ಪ್ರಾಣಿ ಸಂಪನ್ಮೂಲಗಳು, ಕೃಷಿ, ಡೈರಿ, ವರ್ಮಿಕಲ್ಚರ, ಮೀನುಗಾರಿಕೆ, ಜೇನು ಸಾಕಾಣಿಕೆ, ಇವೆಲ್ಲವೂ ಅದಾವಲ್ಲ, ಇವೆಲ್ಲವೂ ಬರುವಂಥ ಚಾನ್ಸಸ್ ಇರ್ತದೆ. ಓಕೆ, ಇಷ್ಟಾಗಿತ್ತು ಸ್ಪರ್ಧಾ ಮಿತ್ರರೇ. ಇದು PM ಮೆಥಡ್ದವ್ರಿಗೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ನ ಸಿಲೆಬಸ್, ಹಾಗೂ CB ಮೆಥಡ್ದವ್ರಿಗೆ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿಯ ಸಿಲೆಬಸ್. ಇದನ್ನು ಹಿಡ್ಕೊಂಡ ನೀವು ಮುಂದೆ ಈ ಸಿಲೆಬಸ್ ಕಾಪಿಯನ್ನು ತೊಗೊಂಡು ಇದ್ರ ತಕ್ಕಂಗೆ ವರ್ಕ್ ಮಾಡಿದ್ದ ಕರೆ ಆತಂದ್ರೆ ಎಷ್ಟೇ ಪೋಸ್ಟ್ ಕರೀಲಿ, ಭಾಳ ಮಂದಿ ಅದನ್ನು ಆತಂಕ ವ್ಯಕ್ತಪಡಿಸತ್ತಾರೆ, ಸರ್ ಕಡಿಮೆ ಅದಾವ್ರಿ GPST ಯಾರು ಕಡಿಮೆ ಕರೀತಿ, ಎಷ್ಟೇ ಕರೀಲಿ ಅಥವಾ ಫೈಟ್ ಕೊಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಫೈಟ್ ಮಾಡೋನು ಸಕ್ಸಸ್ ಆಗೋದು ಬಿಡೋದು ಸೆಕೆಂಡ್ರಿ, ಫೈಟ್ ಅಂತೂ ಮಾಡೋನು. ಹೋರಾಟ ಮಾಡಬೇಕು ಅಂದ್ರೆ ಅದಕ್ಕೆ ತಕ್ಕಂಗೆ ಪರಿಶ್ರಮ ಆಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನೀವೇನು ಮಾಡಿರಿ, ಇವುಗಳನ್ನ ಸಿಲೆಬಸ್ ವೈಸ್ ಅಧ್ಯಯನ ಮಾಡಿದ್ರೆ ಅಂದರೆ ಭಾಳ ಬೆಸ್ಟ್. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.